ಗುರಿಯೂ ನಿನ್ನದೇ, ಶ್ರಮವೂ ನಿನ್ನದೇ, ಪ್ರತಿಫಲ ಕೂಡ ನಿನ್ನದಾಗುವುದು. ವೆರಿ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವೆಲ್ಕಮ್ ಟು ಡೇ 5 ಇನ್ ಬೆಂಗಳೂರು ಅಗೇನ್. ಬೆಳಗ್ಗೆನೆ ಟ್ರೈನ್ ಹತ್ತಿ, ನಂತರ ಬಸ್ಸು, ನಂತರ ಆಟೋ ಹತ್ತಿ ಪಿಜಿಗೆ ಬಂದೆ. ಅಂಡ್ ಆ ಪಿಜಿಗೆ ಬಂದು ಲಗೇಜ್ ಇಳಿಸಿ ಫಸ್ಟ್ ಕೆಳಗೋಗಿ ನಾನು ನೋಡಿದ ವ್ಯಕ್ತಿ ಇವರೇನೆ. ನನ್ನನ್ನು ನೋಡಿದ ತಕ್ಷಣ ಇವರು ಕೂಡ ತುಂಬಾ ಖುಷಿ ಆದ್ರು. ಅವ್ರನ್ನ ನೋಡಿ ನಾನು ಖುಷಿ ಆದೆ. ನಂತರ ತಿಂಡಿಗೆ ಅಂತ ಹೊರಗೆ ಹೊಟ್ಟೆ, ಬಿಕಾಸ್ ಪಿಜಿಲಿ ತಿಂಡಿ ಖಾಲಿ ಆಗಿತ್ತು. ಇವತ್ತಿನ ತಿಂಡಿಗೆ ಬಿಸಿಬೇಳೆ ಬಾತ್. ಅದನ್ನ ತಿಂದು ವಾಪಸ್ ಪಿಜಿಗೆ ಬಂದು ಲಗೇಜ್ನೆಲ್ಲ ಕಂಪ್ಲೀಟ್ ಆಗಿ ಇಳಿಸಿ ವಾರ್ಡ್ರೋಬ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ನಂತರ ಸ್ವಲ್ಪ ನಿದ್ದೆ ಬೇಕಾಗಿತ್ತು, ಬಿಕಾಸ್ ಟ್ರೈನ್ ಆಗಿದೆ ಅನಿಸ್ತಾ ಇತ್ತು. ತುಂಬಾ ಹೊತ್ತು ಒದ್ದಾಡಿ ನಂತರ ಎದ್ದು ರೆಡಿಯಾಗಿ ಕ್ಲಾಸಿಗೆ ಓಡಬೇಕಾಗಿತ್ತು. ಅಂಡ್ ಅದಕ್ಕೂ ಮೊದಲು ಊಟ ಮಾಡಬೇಕಾಗಿತ್ತು. ಊಟಕ್ಕೆ ಅನ್ನ, ಸಾಂಬಾರ್, ರಸಂ, ಹಪ್ಳ ಆಗಿ ಬೆಂಡೆಕಾಯಿ ಪಲ್ಯ ಮಾಡಿದ್ರು. ಪಟ ಪಟ ಊಟ ಮಾಡಿ ಬೇಗ ಬೇಗ ನಡ್ಕೊಂಡು ಕ್ಲಾಸ್ ಅಂತ ತಲುಪ್ದೆ. ಅಲ್ಲಿ ಲಾಗಿನ್ ಆದ್ವಿ. ಅಂಡ್ ಇವತ್ತು ಎಲ್ಲರ ಬಾಯಲ್ಲೂ ಒಂದೇ ವಿಷಯ, ರಿಸಲ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅಂಡ್ ತುಂಬಾ ಜನ ಕ್ಲಿಯರ್ ಮಾಡಿರ್ತೀರಾ, ತುಂಬಾ ಜನ ಕ್ಲಿಯರ್ ಆಗಿರಲ್ಲ. ಬಟ್ ನಿಮ್ಮ ಹೋಪ್ಸ್ ನ ಕಳ್ಕೊಬೇಡಿ. ಇವತ್ತಿನ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಎಕ್ಸೆಲ್ ಬಗ್ಗೆ ಕಲ್ತ್ವಿ. ತುಂಬಾ ಚೆನ್ನಾಗಿ ಡೀಟೇಲ್ಡ್ ಆಗಿ ನಮ್ಗೆ ಹೇಳ್ಕೊಡ್ತಾ ಇದ್ರು, ಚಿಕ್ಕ ಮಕ್ಕಳು ತರ ಕನ್ಸಿಡರ್ ಮಾಡ್ಕೊಂಡು. ತುಂಬಾ ಜನಕ್ಕೆ ದಿನಪೂರ್ತಿ ಸ್ಟ್ರೆಸ್ ಇರುತ್ತೆ, ಬಟ್ ನಮ್ಮ ಒಂದು ಸ್ಮೈಲ್ ಇಂದ ಅವ್ರ ಮುಖದಲ್ಲೂ ಕೂಡ ಒಂದು ಮುಗುಳ್ನಗೆ ನೋಡಬಹುದು. ಹಾಗೆ ನನ್ನ ರಿಸಲ್ಟ್ ಇಂದ ತುಂಬಾ ಜನ ವಿಶಸ್ ಕಳ್ಸಿದೀರಾ. ಹಾಗೆ ನೀವೆಲ್ಲರೂ ಕೂಡ ನನ್ನಷ್ಟೇ, ಹಾಗೆ ನನ್ನ ಫ್ಯಾಮಿಲಿ ಅಷ್ಟೇ ಖುಷಿಯಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಂಡು ವಾಪಸ್ ಪಿಜಿ ಕಡೆ ಹೊಟ್ಟೆ. ಪಿಜಿಗೆ ಹೋಗ್ತಿದ್ದಂಗೆ ಮತ್ತೆ ಮೊದಲನೇ ವ್ಯಕ್ತಿನ ನಾನು ಮೀಟ್ ಮಾಡಿದ್ದು ಇವ್ರನ್ನೇ. ಕಾಮಾಕ್ಷಿ ಅಮ್ಮ ಜೊತೆ ಮಾತಾಡಿ ರೂಮಿಗೆ ಹೊಟ್ಟೆ. ಅಂಡ್ ನನ್ನ ರೂಮ್ ಮೇಟಿಗೆ ಹುಷಾರಿಲ್ಲ, ಸೊ ಇಬ್ರು ಮೆಡಿಕಲ್ ಶಾಪ್ಗೆ ಅಂತ ಹೊಟ್ವಿ. ಇವತ್ತಿಗೆ ಇಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.